ದೇವರು ಮೇಘ ಗರ್ಜನೆಯಿಂದ ಉತ್ತರ ಕೊಟ್ಟರು. ವಿಮೋಚನಾ ಕಾಂಡ 19ನೇ ಅಧ್ಯಾಯ 19ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸೇನಾಧೀಶ್ವರ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರನಾದಂಥ ತಂದೆ ದೇವರು ಮೋಶೆಯೊಟ್ಟಿಗೆ ಮಾತನಾಡಬೇಕು ಎಂದು ಬಯಸಿದಾಗ ಮೋಶೆಗೆ ಸ್ವಾಮಿ ಸರ್ವೇಶ್ವರ, ಮೋಶೆ ನೀನು ಸೀನಾಯಿ ಬೆಟ್ಟಕ್ಕೆ ಬಾ, ನಾನು ನಿನ್ನ ದೇವರಾದ ಸರ್ವೇಶ್ವರ ನಿನ್ನೊಟ್ಟಿಗೆ ಮಾತನಾಡಬೇಕು ಎಂದು ಕರೆದಾಗ ಮೋಶೆ ಸರ್ವೇಶ್ವರ ಸ್ವಾಮಿಯ ಮಾತಿಗೆ ವಿಧೇಯನಾಗಿ ಸೀನಾಯಿ ಬೆಟ್ಟವನ್ನು ಹತ್ತಿ ದೇವರನ್ನ ಪ್ರಾರ್ಥಿಸಿ ದೇವರಿಂದ ಸದುತ್ತರವನ್ನು ಮೋಶೆ ಪಡೆದಂತೆ ಯಾವೇ ಯೆಹೋವನಾದಂಥ ಸ್ವಾಮಿ ಸರ್ವೇಶ್ವರನಾದಂಥ ತಂದೆ ದೇವರು ಇಂದು ನಿಮ್ಮನ್ನ ನನ್ನನ್ನ ನಮ್ಮೊಟ್ಟಿಗೆ ಮಾತನಾಡಲು ಬಯಸುತ್ತಿದ್ದಾರೆ. ನಾವು ಸಹ ಇಂದು ದೇವರ ಮಾತಿಗೆ ವಿಧೇಯರಾಗಿ ಪ್ರಾರ್ಥನೆಯೊಟ್ಟಿಗೆ ದೇವರಲ್ಲಿ ಬೇಡುವಂಥ ಪ್ರತಿಯೊಂದೊಂದು ಕೋರಿಕೆಯನ್ನು, ಹರಕೆಯನ್ನು, ಪ್ರಾರ್ಥನೆಯನ್ನು ದೇವರು ನಮಗೆ ಉತ್ತರಿಸಲಿದ್ದಾರೆ. ಏಕೆಂದರೆ ಯೆಶಾಯನು ಬರೆದಂತಹ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಯೆಹೋವ ಸ್ವಾಮಿ ಸರ್ವೇಶ್ವರ ಇಂತೆನ್ನುತ್ತಾರೆ, ಬನ್ನಿ ಈಗ ವಾದಿಸೋಣ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ದೇವರು ನಿನ್ನನ್ನು ನನ್ನನ್ನು ಪ್ರಾರ್ಥನೆಯ ಮೂಲಕ ಈ ದಿನ ಮಾತನಾಡಲು ಕರೆಯುತ್ತಿದ್ದಾರೆ. ಮೋಶೆ ದೇವರೊಟ್ಟಿಗೆ ಪ್ರಾರ್ಥಿಸಿದಾಗ ದೇವರು ಮೇಘ ಮಂಡಲದಿಂದ ಸದುತ್ತರವನ್ನು ನೀಡಿದಂತೆ ಇಂದು ನಮ್ಮ ಪ್ರಾರ್ಥನೆಗೆ ತಂದೆ ದೇವರು ಕ್ರಿಸ್ತೇಸುವಿನ ಮೂಲಕ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡಲಿದ್ದಾರೆ. ಆಮೆನ್.